ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ವ್ಲಾಗ್ನ ನನ್ನ ಚಿನ್ನಗೂ ಮೇಕಪ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಬೆಳಗ್ಗಿದ್ದಾಗೂ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಗೊತ್ತಲ್ವ ಮದುವೆ ಮನೆ ಹೇಗಿದ್ರೆ ಹೇಗಿರುತ್ತೆ ಅಂತ. ಅಲ್ಲಿ ಮಾಡೋ ಪೂಜೆ ಮತ್ತು ಫಂಕ್ಷನ್ಗಳು, ಶಾಸ್ತ್ರಗಳು ಎಲ್ಲ ಇರ್ತವೆ. ಸೊ ಅಲ್ಲೂ ಕೂಡ ನಾವೇ ಮಾಡಬೇಕು, ಇತ್ತು ವ್ಲಾಗು ಕೂಡ ನಾವು ಮಾಡಬೇಕು. ಎರಡನ್ನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇವಾಗ ಚೌಟ್ರಿಗೆ ಹೋಗೋ ಪ್ರಿಪ್ರೇಷನ್ ನಡೀತಾ ಇದೆ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಚಿನ್ನಕ್ಕೆ ಮೇಕಪ್ ಮಾಡ್ತಾ ಇದ್ದೀನಿ. ನನ್ನ ಮೇಕಪ್ ಹೇಗೆ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮೇಕಪ್ ಹೇಗೆ ಬರುತ್ತೆ ನೋಡಿ ಬನ್ನಿ. ಓಕೆ, ಸಿಂಪಲ್ ಸಂಜೆ ಚೌಟ್ರಿಗೆ ಹೋದ್ಮೇಲೆ ಅವಳು ಲೆಹಂಗಾ ವೇರ್ ಮಾಡ್ತಾಳೆ. ಇವಾಗ ಮತ್ತೆ ಜಸ್ಟ್ ಹೋಗೋವರೆಗೂ ಅಷ್ಟೇ ಒಂದು ಸೀರೆ ಹಾಕ್ಕೊಂಡಿದ್ಲು. ಇಲ್ಲೇ ಕೂಡ ಮೇಕಪ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಬನ್ನಿ, ನನ್ನ ಮೇಕಪ್ ಹೇಗೆ ಬರುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಎಷ್ಟಲ್ಲಿ ಕೂಡ ನಾನೇ ಮಾಡ್ತಾಯಿದ್ದೀನಿ. ಎಷ್ಟಲ್ಲಿಗೆ ಯಾವುದೇ ರೀತಿ ಕ್ರಿಂಪಿಂಗ್ ಏನು ಕೂಡ ಯೂಸ್ ಮಾಡಿಲ್ಲ, ಬಿಕಾಸ್ ಮರ್ತು ಬಂದುಬಿಟ್ಟಿದ್ದೆ. ನಾವು ಊರಲ್ಲೇ ರಾಣೆಬೆನ್ನೂರಲ್ಲೇ ಮರ್ತು ಬಂದಿದ್ದೆ. ಸೊ ಹಾಗೆ ನಾನು ಎಷ್ಟಲ್ಲಿ ಮಾಡಿದ್ದೀನಿ, ಅದರಲ್ಲೂ ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಬನ್ನಿ, ಕ್ರಿಂಪಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಅನಿಸಿತ್ತು. ಬನ್ನಿ, ನನ್ನ ಮೇಕಪ್ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ. ನೋಡಿ ನಾನು ಎಷ್ಟಲ್ಲಿ ಯಾವ ರೀತಿ ಹಾಕಿದ್ದೀನಿ ಮತ್ತು ಮೇಕಪ್ ಕೂಡ ಹೇಗೆ ಮಾಡಿದ್ದೀನಿ ಅಂತ. ಬನ್ನಿ ನೋಡಿ. ಮತ್ತು ನನ್ನ ಮೇಕಪ್ ಇಷ್ಟ ಆಗಿದ್ದರೆ, ಮತ್ತು ಲಾಸ್ಟ್ ವ್ಲಾಗಲ್ಲಿ ನಾನು ಮೆಹಂದಿ ಹಾಕಿ ನನ್ನ ತಂಗಿಗೆ ಮೆಹಂದಿ ಹಾಕಿದ್ದನ್ನು ಕೆಲವರು ನೋಟಿಸ್ ಮಾಡಿ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಂಥರ ಖುಷಿ ಆಯಿತು. ಮೆಹಂದಿ ಹಾಕಿದ್ದು ನೋಡಿ ಚೆನ್ನಾಗಿ ಹಾಕಿದ್ದೀರಾ, ನೀವು ರಾಣೆಬೆನ್ನೂರವರ ಏನೋ ಹೇಗೆ ಅಂತ ಕೆಲವರು ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಅವರಿಗೋಸ್ಕರ ಎಲ್ಲ. ನೋಡಿ ಬನ್ನಿ ನನ್ನ ಮೇಕಪ್ ಹೇಗಿದೆ. ಕಂಪ್ಲೀಟ್ ಮೇಕಪ್ ಮತ್ತು ಸ್ಟೈಲ್ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ. ನಾನು ಬರೆದಿರೋದು ಇಷ್ಟೇ, ಮತ್ತು ನಾನು ಕಲ್ತಿದ್ದೀನಿ ಸ್ವಲ್ಪ, ಇನ್ನು ಕಲಿಬೇಕು. ಓಕೆ, ನೋಡಿ ಯಾವ ರೀತಿ ಮಾಡಿದ್ದೀನಿ. ನನಗೆ ಇದು ಮೆಸೇಜ್ ಮಾಡಿ ಆಯಿತಾ, ಕಮೆಂಟ್ ಮಾಡಿ. ಇನ್ಸ್ಟಾದಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಫುಲ್ ಮೇಕಪ್ ವೀಡಿಯೋ ಮತ್ತು ಮೆಹಂದಿದು ಸ್ವಲ್ಪ ಏನೋ ಪ್ಲ್ಯಾನ್ ಇದೆ, ಹಾಕಬೇಕು, ಮಾಡ್ತೀನಿ. ಬನ್ನಿ, ಇವಾಗ ನಮ್ಮ ಮನೇಲಿ ಎಲ್ಲರೂ ರೆಡಿ ಆಗಿದ್ದಾರೆ, ನಾನು ಇನ್ನೂ ರೆಡಿ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದಾರೆ. ಬ್ಯಾಗ್ ಪ್ಯಾಕಿಂಗ್ ಆಗ್ತಾಯಿದೆ, ಮತ್ತು ಎಲ್ಲ ಕಾರ್ಗಳನ್ನ ಸ್ವಲ್ಪ ರೆಡಿ ಮಾಡಿ ಎಲ್ಲರೂ ತುಂಬ ಗಡಿಬಿಡಿಲಿದ್ದಾರೆ. ತುಂಬ ಟೈಮ್ ಆಗೋಯ್ತು. ಆಲ್ಮೋಸ್ಟ್ ಎಲ್ಲ ಬೇಗನೆ ಹೋಗಬೇಕಿತ್ತು, ಟೈಮ್ ಆಗ್ತಾ ಬಂತು. ನೆಕ್ಸ್ಟ್ ನಾನು ಇವಾಗ ರೆಡಿ ಆಗಬೇಕು. ಮ್ಯಾಚಿಂಗ್ ಮಾನು ಮ್ಯಾಚಿಂಗ್ ನೀನು ಮ್ಯಾಚಿಂಗ್ ನೀ ಇಲ್ಲಿ ನೋಡಿ, ಇವರಿಬ್ಬರು ಕೂಡ ಮ್ಯಾಚಿಂಗ್. ಏನು 4 ಜನ ಮ್ಯಾಚಿಂಗ್ ಆಗಿರಿ. ಹಲೋ, ನಿನ್ನ ಡ್ರೆಸ್ ತರ್ಸು. ಸೂಪರ್. ಇಲ್ಲ, ಅಮ್ಮಮ್ಮನ ಹತ್ರ ಹೊಸ ಸ್ಲಿಪ್ಪರ್. ಹಾಂ ಬರ್ರಿ. ನಾವಿವಾಗ ಎಲ್ಲರೂ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದೀನಿ. ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ತುಂಬ ಗಡಿಬಿಡಿಯಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟಲ್ಲಿ ಎಲ್ಲಾದರೂ ಬಂದರೆ ತೋರಿಸ್ತೀನಿ. ಇದಕ್ಕೆ ಇಳೆ ಪುಟ್ಟಿ ಅಂತಾರೆ. ಇಳೆ ಪುಟ್ಟಿ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಮತ್ತು ನಮ್ಮ ಚಿನ್ನು ಬಾಗಿಲು ಪೂಜೆ ಎಲ್ಲ ಮಾಡಿ, ಹಿಂಗೆ ಹಾಲೆಲ್ಲ ಕುಡಿಸ್ತಾರೆ ಹೋಗುವಾಗ. ಪೂಜೆ ಎಲ್ಲ ಮಾಡಿ ಅವಳಿಗೆ ಸ್ವಲ್ಪ ಹಾಲು ಕುಡಿಸಿ ಇನ್ನೇನು ಹೊರಡಬೇಕು ನಾವು. ನಾನೇ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಎಲ್ಲೂ ಕಾಣ್ತಾ ಇಲ್ಲ. ಇನ್ಮೇಲೆ ಎಲ್ಲರೂ ಒಬ್ಬೊಬ್ಬರು ಹಾಲು ಕುಡಿಸ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರೂ ಹಾಲು ಕುಡಿಸಿ ಬಾಗಿಲು ಪೂಜೆ ಇಟ್ಟು ಈ ಥರ ಏನೇನೋ ಇರುತ್ತೆ. ಸ್ವಲ್ಪ ಶಾಸ್ತ್ರಗಳು, ಮದುವೆ ಅಂದರೆ ಗೊತ್ತಿರುತ್ತಲ್ವ, ಶಾಸ್ತ್ರಗಳು ತುಂಬ ಇರ್ತವೆ. ಎಲ್ಲ ಶಾಸ್ತ್ರಗಳನ್ನು ಹೇಳ್ಕೊಂತ ಕೂರೋಕ್ಕಾಗಲ್ಲ. ಅದನ್ನೆಲ್ಲ ಮಾಡಿದ್ದೇನೆ, ಸ್ವಲ್ಪ ಗೊತ್ತಿದ್ದಾನೆ ನಾನು ನಮಗೆ ಶೇರ್ ಮಾಡ್ತೀನಿ. ಹೋಗುವಾಗ ಹೆಣ್ಮಕ್ಳು ಎಲ್ಲ ಪೂಜೆ ಮಾಡೋದು ಗೊತ್ತಿರುತ್ತಲ್ಲ, ಬಾಗಿಲು ಪೂಜೆ ಮಾಡಿ ತಂದೆ ತಾಯಿಗೆ ಕಾಲು ಬಿದ್ದು ಹೋಗೋದೆಲ್ಲ ಸಂಪ್ರದಾಯ ಇರುತ್ತಲ್ವ. ಸೊ ಎಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ನಾವಿನ್ನು ಹೊರಡ್ತಾ ಇದ್ವಿ. ಟೈಮ್ ಆಲ್ರೆಡಿ ತುಂಬ ಆಗೋಗೈತೆ. ಇನ್ನು ನಾವು ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಬನ್ನಿ ಹೋಗೋಣ. ಓಕೆ, ನಾವು ಇವಾಗ ಚಿನ್ನೂರು ಊರಲ್ಲಿ ಅಂದರೆ ನಾಗೇನಹಳ್ಳಿಲಿ ಜಮಲಪ್ಪ ಸ್ವಾಮಿ ಅಂತ ದೇವರಿದೆ. ಆ ದೇವ್ರಿಗೆ ನಾವು ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿದ್ದ ನಾವು ಚೌಟ್ರಿಗೆ ಹೋಗ್ತೀವಿ. ಇದೇ ದೇವರು ನೋಡ್ರಿ, ಜಮಲಪ್ಪ ಸ್ವಾಮಿ ಅಂತ. ಇದು ದರ್ಗಾ. ಇಲ್ಲಿ ನಮ್ಮ ಹಿಂದೂಗಳನ್ನೇ ಎಲ್ಲ ಉರ್ಸು ಮಾಡೋದು. ಇಲ್ಲಿ ಒಬ್ಬರು ಮುಸ್ಲಿಮ್ಸ್ ಇಲ್ಲ. ನಿಮ್ಗೆ ಗೊತ್ತಿರ್ಬೋದೇನೋ, ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದೆ ಅಂತ. ಅದಾದ ನಂತರ ಈಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ಚೌಟ್ರಿ ಕಡೆ ಎಲ್ಲರೂ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬರೋರು ಬಂದಿದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ದೀಪಾವಳಿಲಿ ಹಚ್ಚಿ ಉಳಿದಂಥ ಪಟಾಕಿನ ಇಲ್ಲಿ ನಮ್ಮ ಗುಂಡಪ್ಪು ಸ್ವಲ್ಪ ಇಲ್ಲಿಗೆ ಹೊಡಿತಾ ಇದ್ದಾರೆ ಅವರು. ನಾವಿವಾಗ ಇಲ್ಲೇ ಚೌಟ್ರಿ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆಂಜನೇಯನ ದೇವಸ್ಥಾನಕ್ಕೆ. ಎದುರುಗೊಳ್ಳೋಕ್ಕೆ ಅಂತ ಬರ್ತಾರೆ ಈ ಗಂಡಿನ ಕಡೆಯವರು. ಬಂದು ಸ್ವಲ್ಪ ಈ ಥರ ಬೆಲ್ಲ ಮತ್ತು ನೀರು ತೊಗೊಂಡ್ಬಂದಿರ್ತಾರೆ. ಅದನ್ನು ಕುಡಿಸಿ ತಿನ್ನಿಸಿ ಮತ್ತು ಎದುರುಗೊಳ್ಬೇಕು ಅನ್ನೋ ಕೆಲವೊಂದು ಶಾಸ್ತ್ರಗಳು ಇರ್ತವೆ. ಇವಾಗ ಬರ್ತಾರೆ, ಬನ್ನಿ ಬಂದು ತೋರಿಸ್ತೀನಿ.
ನೀವು ಆ ಕಡೆ ಬನ್ನಿ. ಆಯಸ್ತಿಂ ಕಿಂ ಪ್ರಜಾಂ ತದೋ ಹಾಕಿ ಕ್ಯಾಮರಾ ಹೊಡಿ, ಕ್ಯಾಮರಾ ಹೊಡಿ. ನಾನು ಒಳಗೆ ಹೋಗ್ಬಿಡ್ತೀನಿ. ಮುಂದೆ ನೋಡಿ, ಕ್ಯಾಮರಾ ನೋಡಿ. ಫೋಟೋ ಯಾರು ನೀವು? ನೀನು ಆ ಕಡೆ ಚಿನ್ನು. ಅಣ್ಣ ಅಣ್ಣ ನೀವು ಈ ಕಡೆ ಚಿನ್ನು, ನೀನು ಆ ಕಡೆ. ಅಕ್ಕ ನೀವೆಲ್ಲ ಆ ಕಡೆ ಬಂದು, ಆ ಸೈಡ್ ಬಂದು. ಚಿನ್ನು ಆ ಕಡೆ. ಸಣ್ಣ ಹೋಗ್ಬರ್ರಿ ಆ ಕಡೆ ಹೋಗ್ಕೊಂಡು ಊಟ ಎಲ್ಲ ಮಾಡಿ ಅಕ್ಕ, ಆರತಿ ಮಾಡಿ. ಮಾಡಿ ಮಾಡಿ ಆರತಿ ಮಾಡಿ.
ಓಕೆ, ಸ್ಟೇಜ್ ಮೇಲೆ ಬಂದಮೇಲೆ ಚಿನ್ನನ ಔಟ್ಫಿಟ್ ಇತ್ತು, ಹತ್ರದಿಂದ ತೋರ್ಸೋಕ್ಕಾಗಿಲ್ಲ. ಮುಂದೆ ಎಲ್ಲಾದರೂ ಸಿಕ್ಕರೆ ಆ ಕ್ಲೋಸಪ್ಪಲ್ಲಿ ಅವಳ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಬಂದ ತಕ್ಷಣ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಟೈಮ್ ತುಂಬ ಆಗಿತ್ತು. ವಿಡಿಯೋ ಅಲ್ಲ, ಮಾತಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಬೇಗ ರೆಡಿಯಾಗಿ ಹಾಗೆ ಅವಳ ಸ್ಟೇಜಿಗೆ ಬಂದು ನಾನು ಕೂಡ ಸ್ಟೇಜಲ್ಲಿ ಅಲ್ಲಿ ಅವ್ರ ಜೊತೆನೂ ಇರಬೇಕು ಮತ್ತು ಬಂದಿರೋರ ಜೊತೆ ಕೂಡ ಮಾತಾಡಬೇಕು. ಅಲ್ಲಿ ಟೈಮ್ ಸ್ವಲ್ಪ ಮೇಂಟೈನ್ ಮಾಡ್ಕೊತ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ. ನನ್ನ ಗುಂಡ ಕೋಚಿಂಗು ಚಿನ್ನ ಯಾಕೆ ಬಂದು ಸೃಷ್ಟಿ ಒಬ್ಬಳು ಮಾಡಿಕೊಟ್ಟಿದ್ದಾಳೆ. ಆಮೇಲೆ ಆ ಪಿಂಕಿ ಅಮ್ಮ ಇವರಿಗೆಲ್ಲರಿಗೂ ವೀಡಿಯೋ ಮೂಲಕನೇ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇವು ನಮ್ಮ ಮಾಮನ ಫ್ಯಾಮಿಲಿದು. ಎಸ್, ಇನ್ನು ಮಾಮನ ಫ್ಯಾಮಿಲಿ, ನಮ್ಮ ಆಂಟಿ ಒಬ್ಬರು, ನಮ್ಮ ಮನೆಯವರು, ಅಲ್ಲಿ ಇವರು ನಮ್ಮ ಅಣ್ಣನ ಮಗಳು, ಏನು ಗೊತ್ತಿಲ್ಲ ನನಗೆ, ಸಾರಿ ಅಲ್ಲ. ಅವ್ರ ಜೊತೆ ನಾವು ನಮ್ಮ ಮನೆಯವ್ರು ಆಟ ಆಡ್ತಾಯಿದ್ರು, ಸೊ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟ್ ಇವಾಗ ನಮ್ಮ ಚಿನ್ನವರ ಫ್ಯಾಮಿಲಿ ಬರ್ತಾರೆ ನೋಡಿ. ಇದು ಓಲ್ಡ್ ಫ್ಯಾಮಿಲಿ, ನಾವು ಕೆಲವರಿಲ್ಲ, ಸ್ವಲ್ಪ ಜನ ಇದ್ದಾರೆ. ಇದು ಫುಲ್ ಫ್ಯಾಮಿಲಿ, ಅದು ಅಂದರೆ ಅತ್ತೆ ಮಾವ ದೊಡ್ಡಮ್ಮ ಆ ಥರ. ಇದು ಅವಳ ಫ್ಯಾಮಿಲಿ, ಅಪ್ಪ ಅಮ್ಮ ತಂಗಿಯರಿಬ್ಬರು, ತಮ್ಮ ಇವರು. ನೆಕ್ಸ್ಟು ಅವರು ಫೋಟೋಶೂಟ್ ಮಾಡಿಸ್ತಾ ಇದ್ದರು. ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಎಲ್ಲ ರಿಸೆಪ್ಷನ್ ಎಲ್ಲ ಇನ್ನೇನು ಮಾಡೋಕ್ಕಾಗಿಲ್ಲ ಫೋಟೋಸೇ ಅಂತ ಅಂದು. ನೆಕ್ಸ್ಟ್ ಇಲ್ಲಿ ಬಂದು ಸ್ವಲ್ಪ ಅವರಿಬ್ಬರದು ಕಾಲು ಎಳೀತಾ ಹಾಗೆ ಹೀಗೆ ತಮಾಷೆ ಮಾಡ್ಕೊತ, ಮದುವೆ ಮನೆ ಗೊತ್ತಲ್ವ, ಹಾಗೆ ಹೀಗೆ ತಮಾಷೆ ಮಾಡ್ಕೊತ ಹಂಗೆ ಹಿಂಗೆ ಅಂತ ಕಾಲು ಎಳ್ಕೊತ, ಅದ್ರ ಜೊತೆ ನಾವು ಕೂಡ ಸಿಂಗಲ್ ಫೋಟೋಸ್ ತೆಗೆಯುವಾಗ ನಾನು ಅವಳು ಫೋಟೋಸ್ ಮಾಡ್ಕೊತಾ ಇದ್ವಿ, ತಗೊಳ್ತಿದ್ವಿ, ರೀಲ್ಸ್ ಕೂಡ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ತಮ್ಮವರೆಲ್ಲ ಕಾಣಿಸ್ತಾಯಿದ್ರು. ಅವ್ರ ಜೊತೆ ಅವ್ರು ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ಕೊತಿದ್ದೀರಾ ಅಂತಂದು. ನೆಕ್ಸ್ಟ್ ಬನ್ನಿ ಇವಾಗ ಏನಾದರೂ ನಾವು ಮಾಡೋ ರೀಲ್ಸು ವೀಡಿಯೋಸ್ ಏನಾದ್ರು ಬಂದರೆ ತಾಕ್ತೀವಿ ನೋಡಿ. ಓಕೆ, ಈ ಪೋಸ್ನ ಮೊದಲು ನಾನು ಚಿನ್ನು ಮಾಡಿದ್ದೆ, ಅದೇ ಫೋಟೋಗ್ರಾಫರ್ ಅದನ್ನು ಕಾಪಿ ಮಾಡ್ತಾಯಿದ್ರು. ಸೊ ನಾವು ಮಾಡಿದ್ದು ನಾವು ಕಾಪಿ ಮಾಡ್ತಾಯಿದ್ದೀರಾ ಅಂತೇಳಿ ಸುಮ್ಮನೆ ಕಾಡಿಸ್ತಾ ಇದ್ವಿ. ರೆಡಿ, 1 2 3 ಸ್ಟಾರ್ಟ್. ಇಲ್ಲಿ ಚಿನ್ನು ಈ ಕಡೆ ತಿರುಗಬೇಕು ಚಿನ್ನು. ಎಲ್ಲದ್ರ ವನಿತಾ ಅವರು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವಾಗ ನಿಮ್ದು ಯಾವಾಗ ಹಾಯ್ ಮಾಡ್ರಿ, ನಾನು ಯೂಟ್ಯೂಬ್ ಚಾನಲ್ ಮಾಡಿ. ಯಾವಾಗ ನಿಮ್ದು ಯಾವಾಗ ನೀನು ಅಭಿಷೇಕ್ ಯಾರು ಬಂದಿಲ್ಲಪ್ಪ, ಎಂತ ಫ್ರೆಂಡ್ಸ್ ಅದು ರಾತ್ರಿ ಸರ್ವತ್ತೆ ಬಂದಿರಿ. ಏನು ಫ್ರೆಂಡ್ಸ್ ಏನು ಸರಿ ಅವ್ರಿ ಅಲ್ಲೋಡಲ್ಲಿ ಇನ್ನೂ ಅವ್ರು ಮುಗಿವಲ್ದು ಈ ಕಡೆಯಿಂದ ಟರ್ನ್ ಮಾಡಿದ್ರೆ ಬರೋದದು ನೀಟಾಗಿ. ಫ್ರೆಂಡ್ ಹೊಂಟ್ಲು ನಿಮ್ಮ ಎಷ್ಟು ಜೊತೆ ವರ್ಕ್ ಆಗಿದ್ಲು, ಆಮೇಲೆ ನಿನ್ನ ಜೊತೆ ಏನು ಇರಲಿಲ್ಲಲ್ಲ, ಮನೆ ಜೊತೆಗಿದ್ಲು. ನಾವಿಲ್ಲಿ ಮಾತಾಡತ್ತೆ ಇಲ್ಲಿ ಅಡಾತೀರಿ, ಅಳಬೇಡ್ರಿ, ಒಂದೇ ಕಣ್ಣಾಗ ಅಳಬೇಡ್ರಿ. ಮನೆ ಏನು ಅಳಕತ್ತಾವ ಹೆಂಗೆ? ಸಡನ್ನಾಗ ಏ ಇಲ್ಲ, ನೀವಿಗಿಂತ ಆಕೆಗೆ ಮೊದಲು ಹೋಗ್ಬೇಕಾಗಿತ್ತು. ಓಕೆ, ಚಿನ್ನುಗೆ ನೇಲ್ಸ್ ಹಾಕಿದ್ಲು. ಸೊ ನಾನು ಇರಲಿಲ್ಲ, ಅವಳು ಊಟ ಮಾಡಿಸುವಾಗ ಮತ್ತೆ ಬೇಗ ಕರೆದು ನನ್ನ ಯಾರಿಗಾದರೂ ಹೇಳಿ ಕಳಿಸಿ ನನ್ನ ಊಟ ಮಾಡಿಸ್ಬಾ ಅಂತೇಳಿ ಸ್ವಲ್ಪ ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಅದನ್ನು ಕೂಡ ಸ್ವಲ್ಪ ಚಿಕ್ಕದಾಗಿ ನಾನು ಕ್ಲಿಪ್ ತೊಗೊಂಡಿದ್ದೆ. ಮತ್ತು ನಿಮಗೆ ಏನು ಊಟ ಮಾಡಿಸೋದು ಕೂಡ ವಿಡಿಯೋ ಮಾಡಿದ್ದಾಳೆ ಅಂತ ಅನ್ಕೋಬೇಡಿ, ಹಾಗೆ ತೊಗೊಂಡ್ವಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾವು ಅರ್ಶಿನ ಹಳದಿ ಶಾಸ್ತ್ರ ಮಾಡ್ತೀವಿ. ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ಮಾಡ್ತಾರೆ. ಚಿನ್ನು ಹೇಗೆ ಕಾಣ್ತಿದ್ದೀನಿ? ಈಗ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ. ಎಷ್ಟಾಯ್ತು ಡ್ರೆಸ್ಸು? ಮೇಕಪ್ ಎಲ್ಲ ಚೆನ್ನಾಗಾಯ್ತಾ? ನಾನು ಮಾಡಿದ್ದೀನಿ ಮೇಕಪ್. ನಾನು ಕಲಾವಲ್ಲಭೆ ಇಲ್ಲ, ಎಲ್ಲದರಲ್ಲೂ ಮಾಡ್ತೀನಿ. ನಾನೇ ಅನ್ಕೊಳ್ಳೋದಲ್ಲ, ಸುಮ್ಮನೆ ಹಾಗೆ ಅಂದೆ ಅಷ್ಟೇ. ಇವಾಗ ನೋಡಿರಿ ಯಾರೂ ಇಲ್ಲ, ನಾವು ಖಾಲಿ ಇಬ್ಬರೇ ಕೂತ್ಕೊಂಡಿದ್ವಿ. ಯಾಕೆ ಅಂತಂದರೆ ನಮ್ಮ ಮದುಮಗ ಅವರು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ, ಊಟ ಮಾಡ್ಕೊಂಡು. ಅದಕ್ಕೆ ಅವ್ರಿಗೆ ವೇಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ನಿಂತು ಸಾಕಾಯ್ತು, ಇಲ್ಲಿ ಬಂದು ಕೂತ್ಕೊಂಡು ಹಾಗೆ ಜೊತೆಗೆ ಬರ್ತಾರೆ ಅಲ್ಲಿವರೆಗೂ ನೋಡಿ ನಾವು ಮಾತಾಡೋಣ. ಮತ್ತು ಹೌ ಈಸ್ ಫೀಲಿಂಗ್? ಹೇಗಿದೆ? ಸೊ ಟಯರ್ಡ್. ಓ, ಏನಾಗಲ್ಲ, ಯೋಚನೆ ಮಾಡಬೇಡ. ಕರೆದು ಬರೋಣ. ಹಲೋ ಮಿಸ್ಟರ್ ಗುರುರಾಜ್ ಅಂತಂತ ಏನಂತ. ಓಕೆ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನೆಕ್ಸ್ಟ್ ಇನ್ನು ಫಂಕ್ಷನ್ಗಳು ಇದ್ದಾವೆ, ಅದರದ್ದು ಸ್ವಲ್ಪ ವೀಡಿಯೋಸನ್ನು ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.